ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಮಗಿರುವ ಹಕ್ಕು ಬಾಧ್ಯತೆಗಳನ್ನು, ನಮಗಿರುವ ಸ್ವಾತಂತ್ರ್ಯವನ್ನು ಏಸು ಮನೋಭಾವದಲ್ಲಿ ನಾವಿಂದು ಉಪಯೋಗಿಸುತ್ತಿದ್ದೇವಾ? ಪ್ರಿಯರೇ, ಇಂದಿನ ವಾಚನದಲ್ಲಿ ಏಸು ದೇವಾಲಯಕ್ಕೆ ತೆರಿಗೆ ಕಟ್ಟುವುದನ್ನು ನಾವು ನೋಡ್ತೇವೆ. ಏಸು ತೆರಿಗೆ ಕಟ್ಟುವ ಅವಶ್ಯಕತೆ ಇತ್ತ? ಇಲ್ಲಿ ನಾವು ನೋಡ್ತೇವೆ, ಪೇತ್ರನಿಗೆ ಅಲ್ಲಿ ತೆರಿಗೆ ವಸೂಲಿ ಮಾಡುವವರು ದೇವಾಲಯದ ತೆರಿಗೆ ಬಗ್ಗೆ ನಿಮ್ಮ ಗುರು ತೆರಿಗೆ ಕಟ್ಟುವುದಿಲ್ಲವೇ ಎಂದು ವಿಚಾರಿಸಿದಾಗ ಪೇತ್ರ ಹೌದು ಕಟ್ಟುತ್ತಾರೆ ಎಂದು ಉತ್ತರಿಸ್ತಾರೆ. ನಂತರ ಮನೆಗೆ ಬಂದ ಬಳಿಕ ಮಾತೆತ್ತುವುದಕ್ಕೆ ಮುಂಚೆನೇ ಯೇಸು ಸೀಮೋನನಿಗೆ ಪ್ರಶ್ನಿಸುತ್ತಾರೆ, ನಿನಗೇನು ಅನಿಸುತ್ತದೆ, ಲೋಕದ ರಾಜರು ಕಂದಾಯವನ್ನು ತೆರಿಗೆಯನ್ನಾಗಲಿ ಯಾರಿಂದ ವಸೂಲಿ ಮಾಡುತ್ತಾರೆ, ಪುತ್ರರಿಂದಲೋ ಅಥವಾ ಪರರಿಂದಲೋ ಎಂದು ಕೇಳಿದಾಗ ಪರರಿಂದಲೇ ಎಂದು ಪೇತ್ರ ಉತ್ತರ ಕೊಟ್ಟರು. ಆಗ ಯೇಸು, ಹಾಗಾದರೆ ಪುತ್ರರು ತೆರಿಗೆ ಕಟ್ಟಬೇಕಾಗಿಲ್ಲ ತಾನೇ? ಯಾರಾದರೂ ನಾವು ಇವರಿಗೆ ಅಡ್ಡಿಯಾಗಬಾರದು ಎಂದೇ ನೀನು ಸರೋವರಕ್ಕೆ ಹೋಗಿ ಗಾಳ ಹಾಕು, ಮೊದಲು ಸಿಕ್ಕುವ ಮೀನನ್ನು ಎತ್ತಿಕೊಂಡು ಅದರ ಬಾಯಲ್ಲಿ ತೆರೆದು ನೋಡು, ಒಂದು ಬೆಳ್ಳಿ ನಾಣ್ಯ ದೊರಕುವುದು, ತಂದು ನನ್ನ ಮತ್ತು ನಿನ್ನ ಪರವಾಗಿ ಅವರಿಗೆ ಕೊಡು ಎಂದರು. ಪ್ರಿಯರೇ, ಯೇಸು ತೆರಿಗೆ ಕಟ್ಟುವ ಅವಶ್ಯಕತೆ ಇದ್ದಿಲ್ಲ, ಯಾಕೆಂದರೆ ಅವರು ದೇವರ ಪುತ್ರರಾಗಿದ್ದರು. ಯೇಸು ತನಗಿರುವ ಮಗನಾಗಿರುವ ಆ ಸ್ವಾತಂತ್ರ್ಯವನ್ನು, ಸೃಷ್ಟಿಕರ್ತನ ಆ ಸ್ವಾತಂತ್ರ್ಯವನ್ನು ಬದಿಗೊತ್ತಿ ದೀನರಾದರು. ತನಗಿರುವ ಹಕ್ಕು ಬಾಧ್ಯತೆಯನ್ನು ನಮ್ಮೆಲ್ಲರಿಗಾಗಿ, ಇತರರ ಒಳಿತಿಗಾಗಿ ತ್ಯಜಿಸಲು ಮುಂದಾಗುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಎಲ್ಲರೊಂದಿಗೆ ಶಾಂತಿ ಸಮಾಧಾನದಿಂದ ಇರಲು ಯೇಸು ಪ್ರಯತ್ನಿಸಿದರು. ಅವರ ಉದ್ದೇಶ ಏನಾಗಿತ್ತು? ಅವರ ಮುಂದಿಡಲಾದ ಆ ಸೌಭಾಗ್ಯವನ್ನು ಅವರು ನೋಡಿದ್ರು, ದೇವರಿಂದ ದೊರಕಲಿದ್ದ ಪ್ರತಿಫಲ ನೋಡಿದ್ರು. ಹೌದು ಪ್ರಿಯರೇ, ಯೇಸು ನಮಗೆ ಆದರ್ಶ ಆಗಿದ್ದಾರೆ. ನಾವು ಅವರ ಮನೋಭಾವನೆಯಲ್ಲಿ ಇವತ್ತು ಮುಂದೆ ಸಾಗಬೇಕು. ಪುತ್ರರು ತೆರಿಗೆ ಕಟ್ಟಬೇಕಾಗಿಲ್ಲ, ಆದರೂ ನಾವು ಅವರಿಗೆ ಅಡ್ಡಿಯಾಗಬಾರದು ಎಂಬ ಯೇಸು ನುಡಿಯಂತೆ ನಮಗೆ ನ್ಯಾಯವಾಗಿ ಬರುವ ತೆರಿಗೆ ಇರ್ಬೋದು, ಅಥವಾ ಯಾವ ರೀತಿಯಲ್ಲಿ ಯೇಸು ಈ ಲೋಕದಲ್ಲಿ ದೇವಾಲಯದ ತೆರಿಗೆ ಕಟ್ಟಿದ್ರೋ ನಾವು ಕೂಡ ಎಲ್ಲ ಸಂದರ್ಭಗಳಲ್ಲಿ ಯಾವುದೆಲ್ಲ ತೆರಿಗೆಗಳನ್ನು ಈ ಲೋಕದಲ್ಲಿ ಕಟ್ಟಬೇಕು, ದೇವಾಲಯದ್ದು, ಗೌರ್ಮೆಂಟಿದ್ದು, ಅದನ್ನು ನಾವು ಕಟ್ಟಬೇಕು. ಯಾಕಂತೇಳಿದರೆ ಯೇಸು ನಮಗೆ ಆದರ್ಶವಾಗಿದ್ದಾರೆ. ಇವತ್ತು ಯೇಸು ಮನೋಭಾವನೆಯಲ್ಲಿ ನಾವು ಮುಂದೆ ಸಾಗುವಾಗ ಆ ಮೀನಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಅದ್ಭುತ ಪೇತ್ರ ಕಾಣ್ತಾರೋ ಅದೇ ಅದ್ಭುತವನ್ನು ನಾವು ಯಾವ ಕೊರತೆಯನ್ನು ಇಲ್ಲದೆ ನಾವು ಕೂಡ ನಮಗೆ ಬರುವ ಎಲ್ಲ ತೆರಿಗೆ ಇರ್ಬೋದು, ಬೇರೆ ಯಾವುದೇ ಒಂದು ಖರ್ಚು ವೆಚ್ಚ ಇರ್ಬೋದು, ದೇವರು ಒದಗಿಸುವವರಾಗಿದ್ದಾರೆ. ದೇವ ಮಕ್ಕಳಿಗೆ ನಾವು ಅದ್ಭುತದ ಹಿಂದೆ ಓಡಬೇಕಾಗಿಲ್ಲ, ಅದ್ಭುತ ನಮ್ಮ ಹಿಂದೆ ಬರುತ್ತೆ. ನಾವು ಮಾತ್ರ ಏಸು ಹಿಂಬಾಲಕರಾಗಿರಬೇಕು. ಪ್ರಿಯರೇ, ಇವತ್ತು ನಮ್ಮ ಗಮನ, ನಮ್ಮ ಮನೋಭಾವ ಏಸು ಮನೋಭಾವ ಆಗಿದೆಯಾ? ಮೋಶೆ ಫರೋಹನನ ಕುಮಾರಿಯ ಪುತ್ರ, ಒಂದು ರಾಜಕುಮಾರ ಎಂದು ಕರೆಸಿಕೊಳ್ಳುವ ಒಂದು ಸ್ವಾತಂತ್ರ್ಯ ಅವನಿಗಿತ್ತು. ಆದರೆ ಆ ಸ್ವಾತಂತ್ರ್ಯವನ್ನು ಆತ ಈ ಲೋಕದ ಕ್ಷಣಿಕ ಪಾಪಭೋಗಗಳಿಗಿಂತ ದೇವಜನರೊಂದಿಗೆ ನಷ್ಟಕ್ಕೆ ಈಡಾಗುವುದು ಲೇಸೆಂದು ತೀರ್ಮಾನಿಸಿದ. ದೇವರಿಂದ ದೊರಕಲಿದ್ದ ಪ್ರತಿಫಲದ ಮೇಲೆ ಆತನ ಮನಸ್ಸಿತ್ತು. ಹಾಗಾದರೆ ಪ್ರಿಯರೇ, ಕೇವಲ ನಶಿಸಿ ಹೋಗುವ ಈ ಲೋಕದ ಆಸ್ತಿ, ಅಂತಸ್ತು, ವಸ್ತುಗಳು, ಮನುಷ್ಯರಿರ್ಬೋದು, ಇದರ ಬಗ್ಗೆ ಕೊರಗದೆ ಚಿಂತಿಸದೆ ನಾವು ಏಸು ಪ್ರಭುವಿನೊಂದಿಗೆ ಸದಾ ಇರುವ, ಸರ್ವದಾ ಇರುವ ಆ ದಿನವನ್ನು ನೆನೆಸುತ್ತಾ ಸಿದ್ಧರಾಗೋಣ. ಏಸು ಮರಳಿ ಬರ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್.